ಪುಷ್ಪ. ಜಾಗದ ವಿಚಾರಕ್ಕೆ ಹಾಸನದಲ್ಲಿ ಬೀದಿ ರಂಪಾಟ. ಯಶ್ ತಾಯಿ ಸೈಟ್ ಒತ್ತುವರಿ ಮಾಡಿದ್ದಾರೆಂಬ ಆರೋಪ. ಪುಷ್ಪ ಮತ್ತು ಜಿಪಿಎ ಹೋಲ್ಡರ್ ದೇವರಾಜ್ ನಡುವೆ ವಾಗ್ವಾದ. ದೇವರಾಜ್ ಈ ಹಿಂದೆ ಕಾಂಪೌಂಡ್ ತೆರವು ಮಾಡಿದ್ರು. ಈಗ ಮತ್ತೆ ಕಾಂಪೌಂಡ್ ಹಾಕಲು ಮುಂದಾಗಿದ್ದ ಯಶ್ ತಾಯಿ ಅಕ್ರಮವಾಗಿ ಪ್ರವೇಶಿಸಿದ್ದಾನೆ ಎಂದು ದೇವರಾಜ್ ವಿರುದ್ಧ ಆಕ್ರೋಶ. ಕೋರ್ಟ್ ಆದೇಶದಂತೆ ಯಶ್ ತಾಯಿ ಹಾಕಿದ್ದ ಕಾಂಪೌಂಡ್ ನಾಶ. ಕಾಂಪೌಂಡ್ ತೆರವುಗೊಳಿಸಿದ್ದ ಜಿಪಿಎ ಹೋಲ್ಡರ್ ದೇವರಾಜ್ 6 ವರ್ಷದ ಹಿಂದೆ ಸೈಟ್ ಖರೀದಿಸಿದ್ದಾಗಿ ಕಾಂಪೌಂಡ್ ಹಾಕಿದ್ದ ಪುಷ್ಪ. ಇಂದು ಮತ್ತೆ ದೇವರಾಜ್ ಹಾಕಿದ್ದ ತಂತಿ ಬೇಲಿ ತೆರವುಗೊಳಿಸಿದ ಪುಷ್ಪ. ಮತ್ತೆ ಸೈಟ್ಗೆ ಕಾಂಪೌಂಡ್ ಹಾಕಲು ಪುಷ್ಪ ತಯಾರಿ. ಮನೆ ಮುಂದೆ ಬಂದ ದೇವರಾಜ್ಗೆ ಯಶ್ ತಾಯಿ ತರಾಟೆ. ರಾಕಿಂಗ್ ಸ್ಟಾರ್ ಯಶ್ ತಾಯಿ ಮನೆ ಸಮೀಪದ ನಿವೇಶನದ ಮಾಲೀಕತ್ವದ ಜಟಾಪಟಿ ಮತ್ತೆ ಸುದ್ದಿಯಾಗಿದೆ. ಯಶ್ ತಾಯಿ ಮನೆ ಬಳಿಯ ಕಾಂಪೌಂಡ್ ಕೆಡವಿಸಿದ್ದ ಮಾಲೀಕನ ಜೊತೆ ಪುಷ್ಪ ಅರುಣ್ ಕುಮಾರ್ ವಾಗ್ವಾದ ನಡೆಸಿದ್ದಾರೆ. ಸೈಟ್ ಬಳಿ ಆಗಮಿಸಿರುವ ಯಶ್ ತಾಯಿ ಪುಷ್ಪ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ರು. ಇದೇ ವೇಳೆ ಸೈಟ್ ಬಳಿ ದೇವರಾಜು ಕೂಡ ಬಂದಿದ್ದಾರೆ. ದೇವರಾಜು ಅವರಿಗೆ ದಾಖಲೆಗಳನ್ನ ತೋರಿಸುವಂತ ಪುಷ್ಪ ಕೇಳಿದ್ದಾರೆ. ಈ ವೇಳೆ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ಮೊದಲು ದಾಖಲೆಗಳನ್ನ ಕೊಡುವಂತ ಪುಷ್ಪ ಪ್ರಶ್ನೆ ಮಾಡಿದ್ದಾರೆ. ಸೆಲೆಬ್ರಿಟಿ ನನ್ನ ಮಗ, ನಾನಲ್ಲ, ನಾನು ಇಲ್ಲಿ ಹುಟ್ಟಿ ಬೆಳೆದವಳು, ಸೈಟ್ ಒಳಗೆ ಕಾಲಿಡಬೇಡ ಅಂತ ಪುಷ್ಪ ಏರು ಧ್ವನಿಯಲ್ಲಿ ಮಾತಾಡಿದ್ದಾರೆ. ನೀವೀ ರೀತಿ ಮಾತನಾಡಬಾರದು ಅಂತ ದೇವರಾಜ್ ಹೇಳಿದ್ದಾರೆ. ರೌಡಿಗಳನ್ನ ಕರ್ಕೊಂಡ್ಬಂದು ರೌಡಿಸಂ ಮಾಡ್ತೀಯ, ನಾನು ಎಸ್ಪಿಗೆ ದೂರು ಕೊಡ್ತೀನಿ, ಏನ್ ಮುಂದೆ ಇಲ್ಲಿಗೆ ಕಾಲಿಟ್ರೆ ಸುಮ್ನಿರೋದಿಲ್ಲ ಅಂತ ಯಶ್ ತಾಯಿ ಎಚ್ಚರಿಕೆ ಕೊಟ್ಟಿದ್ದಾರೆ. ದಾಖಲಾತಿ ಕೊಟ್ಟಿದ್ದಾರೆ. ನೀವು ಹೇಗೆ ನೀವು ಕಾಂಪೌಂಡ್ ನೀವು ಕಾಂಪೌಂಡ್ ಪೇಪರ್ ನಿಂತು ಪ್ರೂವ್ ಮಾಡ್ತೀರಾ ಅಂತ ನೀವೇ ಹೇಳಿದ್ದೀರಾ. ಈಗ ಈಗ ನಾನು ಕೋರ್ಟ್ ಇದೆ, ನನ್ಗೆ ಈಗ ಕೋರ್ಟಿನ ಹೋಗ್ಬೇಕು, ದಯವಿಟ್ಟು ನಾನು ಬರ್ತೀನಿ. ನಿಮ್ ಬಗ್ಗೆ ಗೌರವ ಇದೆ, ಗೌರವ ಇದೆ ಮೇಡಮ್, ನಿಮ್ ಬಗ್ಗೆ ನನಗೆ ಗೌರವ ಇದೆ ನೋಡಿ. ಮಗನ ಹೆಸರು ನಾವು ಯಾವತ್ತೂ ಕಳೆದುಕೊಳ್ಳಲ್ಲ. ಹಿಂದ್ಗಡೆ ಒಳ್ಳೆ ಸರಿ ಅಂತಲ್ಲ ಅವರು ಏನು ಈ ಪ್ರಕರಣ ಏನು ಅನ್ನೋದನ್ನ ನಾವು ನೋಡುವುದಾದ್ರೆ, ಅಕ್ರಮ ಕಾಂಪೌಂಡ್ ನಿರ್ಮಾಣ ಆರೋಪ ಪ್ರಕರಣದಲ್ಲಿ ನಟ ಯಶ್ ತಾಯಿ ಪುಷ್ಪ ಅವರಿಗೆ ಕೋರ್ಟ್ ಶಾಕ್ ಕೊಟ್ಟಿತ್ತು. ಬೇರೆಯವರ ಜಾಗದಲ್ಲಿ ನಿರ್ಮಿಸಿದ್ದಾರೆ ಎನ್ನಲಾದ ಕಾಂಪೌಂಡ್ ಅನ್ನ ಧ್ವಂಸಗೊಳಿಸಲಾಗಿತ್ತು. ಹಾಸನ ನಗರದ ವಿದ್ಯಾನಗರದಲ್ಲಿ ಪುಷ್ಪ ಅವರ ಮನೆ ಇದೆ. ಇವರು ನಿರ್ಮಿಸಿದ್ದ ಕಾಂಪೌಂಡ್ ಅನ್ನ ಮೂಲ ಮಾಲೀಕ ಧ್ವಂಸಗೊಳಿಸಿದ್ರು. ಜೆಸಿಬಿ ಮೂಲಕ ಕಾಂಪೌಂಡ್ ನೆಲಸಮಗೊಳಿಸಿದ್ರು. 1500 ಅಡಿ ಜಾಗವನ್ನ ಒತ್ತುವರಿ ಮಾಡಿದ ಆರೋಪ ಇವರ ಮೇಲಿತ್ತು. ಕೋರ್ಟ್ ಅನುಮತಿಯ ಮೇರೆಗೆ ಇವರ ಕಾಂಪೌಂಡ್ ಅನ್ನ ತೆರವುಗೊಳಿಸಲಾಗಿತ್ತು. ಇದೀಗ ಮತ್ತೊಮ್ಮೆ ಇವರ ಜಾಗದ ಸುದ್ದಿ ಚರ್ಚೆಯಲ್ಲಿದೆ. ತಗೊಳ್ರಿ ಇವ್ರದ್ದು, ಇವ್ರು ತಗೊಂಡ್ ಬನ್ನಿ, ಹೇಳ್ರಿ ಏನೇನ್ ಹೇಳ್ತಾರೆ, ಬನ್ರಿ ಎಷ್ಟು ಕೊಡ್ಬೇಕು, ಬನ್ರಿ ಕೇಳ್ರಿ ಏನೇನ್ ಬಂದೆ. ನೀನು ಪೊಲೀಸ್ ನೋಡ, ಲಾಯರ್ ಕರ್ಕಬ, ನಿಮ್ಮ ಕೋರ್ಟಿಂದ ಆರ್ಡರ್ ಕೊಡ್ರಿ, ಪೊಲೀಸ್ ಕರ್ಕಬ, ಅವ್ರ ಹತ್ರ ಮಾತಾಡ್ತೀನಿ, ನಿನ್ನ ಹತ್ರ ಮಾತಾಡ. ನಾನು ಕೋರ್ಟಿಗೆ ಕೊಡ್ಬೇಕು ದಾಖಲಾತಿ ಕೊಟ್ಟಿದ್ದೀನಿ, ನೀವೇ ಹೋಗಿದ್ದೀರಿ ಕೋರ್ಟಿಗೆ. 19 ಕಿತ್ತಿದ್ದನ್ನ 19ನೇ ತಾರೀಕು ಕಿತ್ತಿದ್ದನ್ನ ನೀವೇ ಅಡ್ವಾನ್ಸ್ ಮಾಡಿಸ್ಕೊಂಡ್ರಿ. ದಾಖಲೆ ಒದಗಿಸಿಲ್ಲ ಅಂತ ಹೇಳಿದ್ಯಲ್ವಾ, ಹೌದು. ನನ್ನ ಹೆಸರಿಗೆ ಏನಂತ ಕೊಟ್ಟಿದ್ಯಾ, ನೋಟಿಸ್ ಏನಂತ ಕೊಟ್ಟಿದ್ಯಾ, ಯಾರ ಹೆಸರು ಕೊಟ್ಟಿದ್ಯಾ, ನಿಮ್ಮ ಹೆಸರೇ ಕೊಟ್ಟಿದ್ದೀನಿ, ನಿಮ್ಮ ಹೆಸರೇ ಕೊಟ್ಟಿದ್ದೀನಿ. ಇಲ್ಲ ನೋಡ್ರಿ, ನಮ್ಮ ಯಜಮಾನ್ರ ಹೆಸರು ನಮ್ಮ ಹೆಸರಲ್ಲಿ ಯಾವ ನೋಟಿಸ್ ಬಂದಿಲ್ಲ, ಫೇಕ್ ನೋಟಿಸ್ ಮಾಡಿರೋದು, ಫೇಕ್ ಆಗಿ ಬೇಕು. ಇಲ್ಲಾಡಿ ಪುಷ್ಪ ಇಲ್ಲಾಡಿ ಪುಷ್ಪ ಅರುಣ್ ಕುಮಾರ್ ಅಂತ ಯಾವ ನೋಟಿಸ್ ಬಂದಿಲ್ಲ, ಫೇಕ್ ಮಾಡಿರೋದು ಇವರು. ಫೇಕ್ ಎಲ್ಲಿ ಪುಷ್ಪ ಅರುಣ್ ಕುಮಾರ್ ತೆಗೆ, ನಾನಲ್ಲ, ನೀನು ಯಾವಾಗ ಹೋಯ್ತು ನೀವು? ನೀನು
ಈಗ ಇತ್ತೀಚೆಗೆ ಹೋಯ್ತಿರಿ ನೀವು. ಇತ್ತೀಚೆಗೆ ನೀನು ಅರ್ಧಾಕಿದ್ದಕ್ಕೆ ಡೆಮಾಲಿಷನ್ ಇದು ಡಿಫಾರ್ಮೇಷನ್ ಕೇಸ್ ಕೊಟ್ಟಿದ್ದೀರಿ. ನ್ಯಾಯಾಲಯಕ್ಕೆ ನೀವು ಉಲ್ಲಂಘನೆ ಮಾಡಿದ್ರಿ ಮೇಡಮ್. ಹೌದಾ? ನೀನ್ ನೋಡಿದ್ಯಾ? ನೀವು ಬಂದಿಲ್ಲ ಎಷ್ಟು ಕೋಟಿ ತಂದಿದ್ದೀರಿ? ನಾವು ಕೋಟಿ ತಗೊಳ್ಳೋಷ್ಟು ಕೋಟಿ ಕೊಟ್ಟು ತಗೊಳ್ಳೋಷ್ಟು ಹೆಂಗ್ ಬರ್ತೀಯ? ನಮ್ ಕೈಗೆ ಬಂದು ರೌಡಿಸಂ ಮಾಡ್ತೀಯ? ನಮ್ಮ ತಾಯಿ ಹೆಂಗ್ ಬರ್ತೀಯ? ಲಕ್ಷ್ಮಮ್ಮನ ತಾಯಿ ಹೋಗು, ನೀನ್ ಫೀ ತಗೋ. ನನ್ ಕೈ ತಗೊಮ್ಮ. ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಎಲ್ಲೋ ಇರ್ತಾರೆ ಹಂಗೆ ನಾವು ಆಯ್ತಪ್ಪ, ಈಗ ಈ ಜಾಗ ನಾನು JCB ತಗೊಂಡು ಮಾರ್ಕೆಟಿಂಗ್ ಆಗಿದ್ದೆಲ್ಲ ನೀನ್ ಎಲ್ಲ ಹೋಗಿದ್ದೆ ಮೇಡಮ್ ನಿಮ್ದು ಅಂತ ಶೋ ಮಾಡಿ ಮೇಡಮ್ ಮಾಡಿದಕ್ಕೆ ಇಲ್ಲಿರೋದು. ಮಾಡಿ ಈಗ ಕೋರ್ಟ್ ಮಾಡಿದ್ದೆ ಇಲ್ಲಿರೋದು. ನಂದು ನಿಂದು ಏನಿದೆ ತಗಿ. ಇವತ್ತು ಇದೆಯಲ್ಲ ಕೋರ್ಟ್ ನೀನ್ ಹೋಗು. ನಾನು ಹೋಗ್ತೀನಿ ಮೇಡಮ್ ಕೋರ್ಟ್ ನೀನ್ ಹೋಗಿ ಹೋಗ್ತೀನಿ ಮೇಡಮ್. ಪುಷ್ಪ ಅವರಲ್ಲಿ ನೀವೇ ಹಾಕಿದಿರಿ ಅಲ್ಲ, ನನ್ನ ಮೇಲೆ ನಾನು ಕೇಸ. ಡೆಮಾಲಿಷನ್ ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ. ಮಾಡಿದೆ. ನನ್ನ ಜಾಗ ನಾನು ಕ್ಲೀನ್ ಮಾಡ್ತೀನಿ ಮೇಡಮ್. ನೀನಾ? ನೀನ್ ಮಾಡ್ಕೊಂಡ? ಯಾಕೆ ನೀನ್ ತುಂಬಾ ಕ್ಲೀನ್ ಆಗಿತ್ತಿದ್ದಲ್ಲ, ಎಲ್ಲ ಹೋಗಿದ್ದಾರೆ. ಕೈ ನೀರ್ ಬಂದಿದ್ಯಾ? ಹಿಂಗೆ ಎಷ್ಟು ಮನೆ ಹಾಳು ಮಾಡಿದ್ಯಾ? ಅದು ನಿಂದೇನಾ? ಆ ಕಡೆದು ನಿಂದೇನಾ? ಅಲ್ಲ, ಆ ಕಡೆದು ನಿಂದೇನಾ? ನಾನು ಒಬ್ಬ ಮಾಸ್ಟರ್ ಮಗ. ಆ ಕಡೆದು ನಾನು ಒಬ್ಬ ಮಾಸ್ಟರ್ ಮಗ. ನನಗೂ ಗೌರವ ಇದೆ. ಅಲ್ಲಪ್ಪ, ಈ ಜಾಗ ಅಪ್ಪ ನನ್ನ ವಿದ್ಯೆ ಕಲಿಸಿದೆ. ಏನ್ ಮಾಡು? ಯಾಕೆ ಅಪ್ಪ ಹಿಂಗೆ ಬಿಟ್ಟಿದ್ಯಾ? 10,000 ಜನ ವಿದ್ಯೆ ಯಾಕೆ ಕಲಿಸಿದೆ. ಹಿಂಗೆ ನನಗೂ ಬಿಟ್ಟಿದ್ಯಾ? ಒಂದು ಸ್ಥಾನಮಾನ ಗೌರವ ಅಲ್ಲಪ್ಪ, ಇದೆ. ನಿನ್ ಸ್ಥಾನ ಬೇಡ. ಅದೆಲ್ಲ ನಾನ್ ನಮಗೂ ಕೇಳಲ್ಲ. ಅದನ್ನ ಆ ಕಡೆಗೆ ನಾವು ಇಟ್ಬಿಡಲ್ಲ. ಬಡವರು ಆಗಿದ್ರು ಈಗ ನೀನ್ ನಾವು ಈ ಗೌರವ ಈ ಬದುಕ್ತೇವೆ. ಜಾಗನ ನೀನು ಎಷ್ಟು ಅವ್ರ ಮನೇಲಿ ಒಪ್ಪಿಸ್ಕೊಂಡವ್ರೆ ಅಂತ ಹೇಳಿದಾಗ, ಹೌದು, ಇರೋ ನಿಜ. ನನ್ನ ಮಗನ ಹೆಸ್ರು ಹೇಳ್ದಾಗ, ನಾನು ಒಪ್ಪಿಸ್ಕೊಂಡಿದ್ದೆ, ನೀನ್ ತೋರಿಸ್ತೀನಿ. ಎಲ್ಲಿ ಒಪ್ಪಿಸ್ತೀನಿ? ತೋರಿಸಿದ್ದೆ ಎಲ್ಲಿ? ಕೋರ್ಟಲ್ಲಿ ತೋರಿಸಿದ್ದೆ ಮೇಡಮ್. ಇಲ್ಲಿ ಹೇಳೋ ವಿಡಿಯೋಗೆ ಹೇಳಿದ್ದೀನಿ ಮೇಡಮ್ ನಾನು. ಯಾರೇ ನಿಮ್ಮನ್ ಕರ್ದಿದ್ದು? ಯಾರ್ ನೀವೇ ಬಂದ್ರೆ ಅವ್ನ್ ಕರ್ದ. ನಮ್ಮ ಯಾರು ಕರ್ದಿಲ್ಲ ಮತ್ತೆ ಅಲ್ಲಿ ಎಸ್ಪಿಗೆ ಒಂದು ಲೆಟರ್ ಕೊಡ. ಇವತ್ತು ನಡಿ ಎಸ್ಪಿ ಹೋಗೋಣ. ಕೊಡಿ ಮೇಡಮ್ ಅವರೇ. ನಿನ್ನೆ FIR ಇದೆ, ಯಾಕೆ ಅರೆಸ್ಟ್ ಮಾಡಿಲ್ಲ? ಏನ್ ಪೊಲೀಸ್ ನಿನ್ ಜೋಬಲ್ ಅವ್ರ? ನಾನು ಆ ರೀತಿ ಅಂತ ನೀವೇ ಪೊಲೀಸ್ ಮಾಡವ್ರೆ ಕಣ್ರೀ. CC ಕ್ಯಾಮೆರಾ ತೆಗ್ಸಿ. ನೀನ್ ಯಾಕೆ ಅಲ್ಲಿ ಮಾಡಿದ್ಯಾ? ನೀನ್ ಬಂದಿದ್ಯಾ? ಬಂದಿದ್ಯಾ? ಕಾಂಪೌಂಡ್ ಒಳಗೆ ಅಲ್ಲಿದ್ಯಾ? ಜಾಗ ನಮ್ದು. ಜಾಗ ನಮ್ದು. ಜಾಗ ನಮ್ದು. ಹೆಂಗ್ ಕೊಡ್ದೆ? ಹೆಂಗ್ ಕೊಡ್ದೆ? ಹೆಂಗ್ ಕೊಡ್ದೆ? ನಾವು ಮನೆ ನಿಂದಾರ ಹೆಂಗ್ ಹೊಡಿದ್ಯಾ? ಮೇಡಮ್, ನಮ್ ಜಾಗ ನಾವೇ ಹೋಗಪ್ಪ, ನೀನು ಬರ್ಬೇಡ. ರೌಡಿಸಂ ಮಾಡಕ್ ಬರ್ತೀರಿ ನಾನು. ಯಾರು ಬಂದಿಲ್ಲ ಏನ್ ಮೇಡಮ್. ನೀವೆಲ್ಲ ಬ್ರೋಕರ್ಗಳು ರೌಡಿಸಂ ಯಾರು ಬ್ರೋಕರ್ ಯಾರು ಇಲ್ಲ ಮೇಡಮ್ ಅವರೇ. ಎಲ್ಲ ರೈತರುಗಳೇ. ಅವ್ರ ರೈತರೇ. ಎಲ್ಲ ರೈತರೇ. ಯಾಕೆ ಬರ್ತೀರಾ ಇಲ್ಲಿ? ಮೇಡಮ್, ರೈತರೇ. ರೈತ ಹತ್ರ ಯಾಕ್ ಬರ್ತೀರಾ? ಸಂಪರ್ಕದಾರ ರೈತರೇ. ಹೋಗಪ್ಪ. ಯಾಕೆ ಹೋಗ್ ನೀನ್ ಎಲ್ಲ ನಮ್ಮ ಮರ್ಯಾದೆ ಆಮೇಲೆ ಆ ರೀತಿ ಮಾಡಕ್ ಹೋಗ್ಬೇಡಿ. ನಮ್ಮ ಮೈನ ಯಾವತ್ತೂ ನಾನು ತಿಂದಿಲ್ಲ ಮೇಡಮ್. ನೀನ್ ಇನ್ನೊಂದ್ಸತಿ ನಮ್ ಹುಡುಗರಿಗೆ ನೆನ್ನೆ ಬಂದ್ ಪೊಲೀಸ್ ಕರ್ಕ ಬಂದ್ ಗಲಾಟೆ ಮಾಡ್ತೀಯಾ? ನೀವು ಕೇಸ್ ಇದ್ಮೇಲೆ ನೀವೇನ್ ಕೆಲಸ ಮಾಡ್ತೀರಿ? ಕೇಸ್ ಇಲ್ಲ ನಮ್ ಮೇಲೆ. ನಮ್ ಮೇಲೆಲ್ಲ ನಿನ್ ಮೇಲೆ ಇರೋದು. ಆಯ್ತು ಮೇಡಮ್. ನಿನ್ ಮೇಲೆ ನಮ್ಮ ಮೇಲೆ ಹಾಕಕ್ಕೆ ಕೇಸು. ಕೋರ್ಟ್ ಹಾಕಿದ್ರಲ್ಲ ಅಲ್ಲಪ್ಪ, ನಮ್ ಮೇಲೆ ಇಲ್ಲ, ನಾವು ನಿನ್ ಮೇಲೆ ಈಗ ಹಾಕಿರೋದು. ನಮ್ಮ ಕೋರ್ಟ್ ಹಾಕಿದಿರಲ್ಲ. ಹೌದು. ಇವತ್ತು ಹೊಡ್ದಿದ ಅಂತ ಹಾಕಿದೀವಿ. ಹೊಡ್ದ ಅಂತ ಅಡ್ವಾನ್ಸ್ ಹಾಕಿದೀವಿ. ಮಾಡ್ತಿದ್ರಿ. ಅಲ್ಲ, ಹೊಡ್ದ ಅಂತ ಹಾಕಿದೀವಿ. ಇವತ್ತಿದೆ. ಹೋಗು. ಆಯ್ತು ನಾನು ಹೋಗಿದ್ರೆ ಹಾಕಿದ್ದೀನಿ ಹೋಗಪ್ಪ. ಬನ್ನಿ ನೀವು. ಅಲ್ಲ, ಹೊಡ್ದ ಅಂತ ಹಾಕ್ಬಾರ್ದ? ನಾನು ಇನ್ನೊಂದ್ಸತಿ ಬಂದು ನಂದು ಅಂತ ಬಾ. ನೋಡ್ರಿ, ನೀವು ಅಕ್ಕನ ಮಗ ತಂಗಿ ಮಗ ಅಂತ ಇಲ್ಲಿ ಬರಕ್ ಕೂರ್ಸು. ಅದೇನು ನಿಮ್ ಮನೇಲಿ ಇಟ್ಕೋಬೇಕು. ಹೇಳಿ ಮೇಡಮ್ ಅವರೇ, ನಿಮ್ಮಂತ ಕೋರ್ಟ್ ನಿಮ್ಮಂತೆ ಆದ್ರೆ ನೀವೇ ತಗೊಳ್ಳಿ, ನಮ್ಮಂತೆ ಆದ್ರೆ ನಾವು ತಗೋತೀವಿ. ಅಷ್ಟೇ ವ್ಯತ್ಯಾಸ. ಏನ್ ಪ್ರಾಬ್ಲಮ್ ಇಲ್ಲ. ಅಕ್ಕನ ಮಗ ಅಂತ ಅಂದ್ರೆ ದೀಪ ಓಟು ಸ್ವಂತ ಅಕ್ಕನ ಮಗನ, ನಾವು ಬೇರೆ ಯಾರು ಇವರಿಗೆ ದುರಪ್ರಸಾದ ನಿಮಗೆ ಒಂದು ಯಾಕೆ? ನಮ್ದೇ ಮೂಲತ ಜಾಗ ಆದ್ರೆ ಅಲ್ಲ ಮೇಡಮ್ ಅವರೇ, ಮೂಲತ ನಮ್ದಾದ್ರೆ ನಾವ್ ಬಿಟ್ಬಿಡ್ತೀನ. ಮೂಲತ ನಿಮ್ದಾರ ನೀವು ಬಿಡ್ತೀರಾ? ಮೂಲತ ಸರ್ವೆ ನಂಬರು ಚೆಕ್ ಬಂದಿದ್ದು ಮೂಲತ ಲಕ್ಷ್ಮಮ್ಮರ್ದು ಅಂತ ಕೋರ್ಟ್ ಹೋಗಿರೋದು ನಾವು ಕಡ್ಡಾಯವಾಗಿ ಹೇಳ್ತೀವಿ. ಆಯ್ತಾ? ಮಾತಾಡೋದನ್ನ ಇನ್ನೊಂದ್ಸರಿ ಕೈ ತಪ್ಪರೆ ನೀವ್ ಯಾರಾದ್ರೂ ಬಂದ್ರಿ ಚೆನ್ನಾಗಿರಲ್ಲ. ಹೊಲ ದೋಸ್ತರಲ್ಲಿ ನಿಮಗೆಲ್ಲ ಅಧಿಕಾರ ಇಲ್ಲ. ನಿಮ್ಗೂ ಅಧಿಕಾರ ಇಲ್ಲ. ಆಗಿರೋದಾರೆ ನಮ್ಮವು ನಮ್ಮ ಸ್ವಂತ ರಿಲೇಷನ್ ಅವೇ. 10 ಮನೆ ಹೋಗ್ತಾ ಇರ್ತೀನಿ ಅವ್ರ ಮನೆಗ್ ಹೋಗ್ರಿ, ನಮ್ಮ ಮನೆಗ್ ಆಯ್ತಾ? ಯಾಕ್ ಇಲ್ಲಿ ಬರ್ತೀರಾ? ಪಕ್ಕದ ಮನೆ ನಮ್ ದೊಡ್ಡಮ್ಮ ಮನೆ ಹೋಗ್ರಿ, ಅವ್ರ ಮನೆಗ್ ನಮಗೆ ಹೋಗ್ರಿ, ನಮ್ಮ ಮನೆಗ್ ಯಾಕ್ ಬರ್ತೀರಾ? ಅಂತ ದೊಡ್ಡಮ್ಮ ಮನೆ ಇಲ್ಲೇ ಇದೇ ತರ ಮನೆಗಳೇ ನಮ್ಮವು. ಎಲ್ಲಿ ಜಗಳ ಆಯ್ತಿತ್ರಿ? ಎಲ್ರಿ ಜಗಳ ಆಯ್ತಿತ್ತು? ಯಾರ್ರಿ ಯಾರು? ನಾವು ಜಗಳ ಆಡ್ತೀರಿ? ನೀವು ಅದಕ್ ಮುಂಚೆನೆ ಬಂದಿದ್ರಿ. ಯಾರು ಕರ್ದಿದ್ದಿತ್ತು? ನೀವಾಗೆ ಬಂದ್ರ? ನಾವ್ ಬಂದಿದ್ದೀವಿ ಮೇಡಮ್. ನೀವು ಮಾತಾಡುವ ಆಯ್ತಾ? ನನ್ನ ಫೋನಿಂದ ಬೇಕಾದ್ರೆ ಚೆಕ್ ಮಾಡಿ. ಇದ್ರ ಮೇಲೆ ಡೆಮಾಲಿಷನ್ ಇಲ್ದೇನೆ ಹೊಡೆದಿದ್ಲ. ಅದು ಫಸ್ಟ್ ಅಪರಾಧ. ಆಯ್ತು, ಪ್ರೂವ್ ಮಾಡಿ ಡೆಮಾಲಿಷನ್ ಮೇಡಮ್. ಎಲ್ಲಿದೆ? ನಿಮ್ ಜಾಗ ಅಂತ ಪ್ರೂವ್ ಮಾಡ್ಸ್ಕೊಂಡು ಅಲ್ಲ, ಬನ್ನಿ, ಆಮೇಲೆ ಅಪರಾಧ ಡೆಮಾಲಿಷನ್ ಮಾಡಿ. ತೋರ್ಸಪ್ಪ. ಅದ್ ಬೇಡ, ಮೇಡಮ್, ನಿಮ್ದೇ ಆಗಿ ಜಾಗ. ಮೇಡಮ್ ನಾನ್ ಡೆಮಾಲಿಷನ್ ಈಗ ಮಾಡಕ್ಕೆ ಯಾರ್ ರೈಟ್ಸ್ ಕೊಟ್ಟಿದ್ದು ಕೊಡು. ನಿಮ್ಮ ಜಾಗ ಅಂತ ನೀವು ಪ್ರೂವ್ ಮಾಡಿ ಆಮೇಲೆ ನನ್ನ ಅಪರಾಧಿ ಮಾಡಿ. ಯಾರು? ಆಮೇಲೆ ಮಾಡಿ. ಅಲ್ಲಪ್ಪ, ಈಗ ಪ್ರೂವ್ ಆಗ್ಲೇ ಮಾಡಿ. ನೀನ್ ಅಪರಾಧಿ. ಆಯ್ತು. ಜೈಲಲ್ಲಿ ಇರ್ಬೇಕು. ಇಲ್ಲಿದ್ಯಾ? ಆಯ್ತು ಮೇಡಮ್. ನೀನ್ ಜೈಲಲ್ಲಿ ಇರ್ಬೇಕು. ಕಳ್ಳ ನೀನು. ಕದ್ದೊಡ್ದಿದ್ಯಾ? ನಾನು ಇಲ್ಲಿರೋ ಟೈಮ್ ಬಂದು ಹೊಡ್ದಿದ್ದೆ. ಯಾಕೆ ನಿಮ್ಮ ಹೆಸರಲ್ಲಿ CC ಕ್ಯಾಮೆರಾ ತಕ್ಷಣ ಏನ್ ಕಳ್ತನ ಮಾಡಿ ಅಂತ ಅಲ್ಲಪ್ಪ, ಇಲ್ಲಿ ಗೊತ್ತಾಗುತ್ತಲ್ಲ? ಹೊಡ್ದಿದ್ಯಲ್ಲ, ಗಾಡಿ ಈಗ ತನಿಖೆಲ್ಲ ಆಗಿ ಬನ್ನಿ. ಎಲ್ಲ ಕದ್ದಿದ್ಯಾ? ಆಯ್ತು, ತನಿಖೆಲ್ಲ ಆಗ ಇಲ್ಲಿ ಬನ್ನಿ. ಅವ್ರ ಮನೆ ನಾನು ಕದ್ದಿದ್ದೀನಿ ಅಂತ. ಹೊತ್ಕೊ ಹೋಗಿದ್ದೀರಾ, ಬೀಗ ಹೊತ್ಕೊ ಹೋಗಿದ್ದೀರಾ, ಅಲ್ಲೇ ನೋಡಿ, ಅಲ್ಲಿ ತಿರ್ಗಿ ನೋಡಿ, ಎಲ್ಲ ಕದ್ದಿದ್ದೀರಾ ಅವ್ರ ಮನೆಗೆಲ್ಲ. ನಮ್ಮ ಜೊತೆಗೆ ಅತಿಕ್ರಮಣ ಪ್ರವೇಶ ಮಾಡಿ ಯಾರು? ಈಗ ಹೋದ್ ತಿಂಗಳು 17ನೇ ತಾರೀಕಲ್ಲ ಅವನು ನಟರಾಜ ನೀನ್ ಶೆಡ್ ಹಾಕಿದ್ಯಾ? 17ನೇ ತಾರೀಕು ಜಿಪೇ ಮಾಡಿ ನೀನ್ ಮೇಡಮ್. ಹಾಕಿದ್ದ? ನೀನ್ ಹಾಕಿದ್ದ? 17ನೇ ತಾರೀಕಲ್ಲಿ ಮೊನ್ನೆ ಹಾ, ನೀನ್ 17ನೇ ಹಾಕಿದ್ದ? ತಾರೀಕಲ್ಲಿ ಜಿಪೇ ಮಾಡವನೆ. ನೀನ್ ಹಾಕಿದ್ದ? ಈಗ ಹೋಟೆಲ್ಗೆ ಜಿಪೇ ಮಾಡಿ ಕೊಡ್ತೀನಿ ಯಾರ್ ಬೇರೆ ಮಾಡ್ಕೊತಾರೆ? ಮೇಡಮ್.